ರಾಜೀವ್ ಗೌಡ ಬಂಧನ ಆಗಿದೆಯಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೌರಾಯುಕ್ತಗೆ ಇವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಆ ವಿಚಾರವಾಗಿ KPCC ಇವ್ರನ್ನ ಪಕ್ಷದಿಂದನೇ ತೆಗೆದು ಹಾಕ್ತು. ಆನಂತರ ಇವ್ರಿಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇದ್ರು. ಎಲ್ಲಿದ್ದಾರೆ ಏನಿದ್ದಾರೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಕೊನೆಗೂ ಕೂಡ ಪೊಲೀಸ್ಗೆ ಸಿಕ್ಕಿದ್ದಾನೆ ರೌಡಿ ರಾಜೀವ್ ಗೌಡ. ಕಾಂಗ್ರೆಸ್ ಮುಖಂಡನಾಗಿದ್ದುಕೊಂಡು ಒಬ್ಬ KS ಅಧಿಕಾರಿಗೆ ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಇವರಿಗೆ. ಆ ಆಡಿಯೋ ವೈರಲ್ ಆದಾಗಿಂದ ಕಾಂಗ್ರೆಸ್ಗೇನೆ ಮುಜುಗರ ಆಗಿಬಿಡ್ತು. ಏನಪ್ಪ ಈ ರೀತಿಯಾಗಿ ಮಾತನಾಡಿದ್ದಾರೆ ಒಬ್ಬ ಅಧಿಕಾರಿಗೆ, ಇವರಿಗೆ ಬೆಲೆ ಕೊಡೋದು ಗೊತ್ತಿಲ್ಲ ಅಂತ ತಲೆಮರೆಸಿಕೊಂಡು ಕೂತ್ಕೊಂಡಿದ್ದ. ಇವರು ತಲೆಮರೆಸಿಕೊಳ್ಳೋಕೆ ಒಬ್ಬ ಉದ್ಯಮಿ ಸಹಾಯ ಮಾಡಿದ್ದ. ಅವರು ಕೂಡ ಅರೆಸ್ಟ್ ಆಗಿದ್ದಾರೆ. ನೋಡಿ ಇಂಥವ್ರು ಯಾರ್ಯಾರೆಲ್ಲ ಸಹಾಯ ಮಾಡ್ತಾರಂತೆ. ಮಂಗಳೂರಿನ ಮೈಕಲ್ ಜೋಸೆಫ್ ಏನಿದ್ದಾರೆ, ಅವರು ಬಂಧನ ಆಗಿದೆ. ಮೈಕಲ್ ಜೋಸೆಫ್ ರೇಗೋ ಇವರು ಸಹಾಯ ಮಾಡಿದ್ರಂತೆ. ಶಿಡ್ಲಘಟ್ಟದ ನಗರಸಭೆ ಪೌರಾಯುಕ್ತೆ ಆಗಿರುವಂತಹ ಅಮೃತಾ ಗೌಡ ಅವರಿಗೆ ಧಮಕಿಯನ್ನು ಹಾಕಿದ್ದ ರಾಜೀವ್ ಗೌಡ. ಚಿಕ್ಕಬಳ್ಳಾಪುರ ಪೊಲೀಸರಿಂದ ಮೈಕಲ್ ಜೋಸೆಫ್ ರೇಗೋ ಬಂಧನ ಆಗಿದೆ. ಬಂಧಿಸಿದ್ದಾರೆ, ಯಾಕಂದರೆ ಹೆಲ್ಪ್ ಮಾಡಿದ್ರಲ್ಲ ಬಚ್ಚಿಟ್ಕೊಳ್ಳೋಕೆ. ಸುಮಾರು ಒಂದು 9-10 ದಿನ ಹುಡುಕಿದ್ದಾರೆ ಪೊಲೀಸರು. ನೀವು ಸುಮ್ಮನೆ ಎಲ್ಲ ಕೇಸ್ ಆದಾಗಿಂದ ಕೂಡ ಆ KS ಅಧಿಕಾರಿ ಅವರು ಕಣ್ಣೀರು ಹಾಕಿದರು, ಹೀಗೆಲ್ಲ ಬೈದ್ಬಿಟ್ರು ಅಂತ. ಆ ಸಿಬ್ಬಂದಿಗಳು ಕೂಡ ಅಮೃತಾ ಗೌಡ ಅವರ ಪರವಾಗಿ ಹೋರಾಟವನ್ನು ಮಾಡಿದರು. ನಿಮ್ಮ ಸಿಬ್ಬಂದಿಗಳಿಗೆ, ಪಾಲಿಕೆ ಸಿಬ್ಬಂದಿಗಳಿಗೆ ಚಪ್ಪಲಿ ಓಡಿಸ್ತೀನಿ, ದಂಗೆ ಎಬ್ಬಿಸ್ತೀನಿ, ಬೆಂಕಿ ಹಚ್ಚಿಸ್ತೀನಿ, ಅದು ಇದು ಅಂತ ಹೇಳಿ ದೊಡ್ಡ ಮಟ್ಟದಾಗಿ ಏನೋ ಬಿಲ್ಡಪ್ ಕೊಟ್ಕೊಂಡು ಮಾತನಾಡಿದ ರಾಜಾರೋಷವಾಗಿ. ಆಮೇಲೆ ಏನಾಯಿತು, ತಲೆಮರೆಸ್ಕೊಂಡು ಓಡೋಗೋ ರೀತಿಯಾಗಿ ಆಯಿತು. ಆಮೇಲೆ ಏನೋ ದೊಡ್ಡದಾಗಿ ಕೇಳ್ತಾನೆ, ಗೊತ್ತಿಲ್ಲದೆ ಆಗ್ಬಿಡ್ತು, ಕ್ಷಮಿಸಬೇಡಿ, ಏನೋ ಕೋಪದಲ್ಲಿ ಮಾತನಾಡ್ಬಿಟ್ಟೆ, ನನ್ನ ಸಿಸ್ಟರ್ ಇದ್ದಂತೆ ನೀವು. ಆಮೇಲೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಆಮೇಲೆ ಹೇಳ್ತಾರೆ ಹೆಂಗೆ ಬೇಕಾರಂಗೆ ಬೈದು ಕ್ಷಮಿಸಿಬಿಡಿ ಅಂತಂದರೆ ಯಾರು ಸುಮ್ಮನೆ ಬಿಡ್ತಾರೆ? ಕೇಸ್ ಹಾಕಿದ್ರು ಅವರು. ಪೊಲೀಸರು ಕೂಡ ಹುಡುಕ್ತಾ ಇದ್ದರು, ಯಾರನ್ನೂ ಮುಲಾಜಿಲ್ಲದೆ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ. ಪರಮೇಶ್ವರ್ ಅವರು ಹೇಳಿದರು, ಸಿದ್ದರಾಮಯ್ಯ ಅವರು ಹೇಳಿದರು, ಎಲ್ಲರೂ ಕೂಡ ಹೇಳಿದ್ರು, DK ಶಿವಕುಮಾರ್ ಕೂಡ ಹೇಳಿದರು, ಇವರೆಲ್ಲರೂ ಹೇಳಿದರು. ಅದೇ ರೀತಿಯಾಗಿ ಕಾಂಗ್ರೆಸ್ನಿಂದ KPCCಯಿಂದ ಒಂದು ನೋಟಿಸ್ ಹೋಗಿರುತ್ತೆ. ಆ ನೋಟಿಸ್ಗೂ ಕೂಡ ಇವರು ಏನೂ ರಿಪ್ಲೈ ಮಾಡಿರೋದಿಲ್ಲ. ಆಗ ಪಕ್ಷದಿಂದ ತೆಗೆದುಹಾಕ್ತಾರೆ, ನೀವು ನಮ್ಮ ನೋಟಿಸ್ಗೆ ರಿಪ್ಲೈ ಕೊಟ್ಟಿಲ್ಲ, ನಾವು ತೆಗೆದುಹಾಕ್ತಾ ಇದ್ದೀವಿ ಅಂತ ಹೇಳಿ. ಇನ್ನೇನು ಪಕ್ಷದಿಂದ ಬಿಸಾಕಿದ್ಮೇಲೆ ಇನ್ನೇನಿರುತ್ತೆ. ಪೊಲೀಸರು ಹುಡುಕಿದ್ರು, ಕೊನೆಗೂ ಕೂಡ ಪತ್ತೆ ಆಯಿತು, ಬಂಧನ ಮಾಡಿದರು. ಈಗ ಅದಕ್ಕೆ ಯಾರು ಸಹಾಯ ಮಾಡಿದ್ರಲ್ಲ ಬಚ್ಚಿಟ್ಕೊಳ್ಳೋಕ್ಕೆ, ಆ ಜೋಸೆಫ್, ಮೈಕಲ್ ಜೋಸೆಫ್ ಅವ್ರ ಬಂಧನ ಕೂಡ ಆಗಿದೆ. ನೀವು ನೋಡ್ತಾ ಇದ್ದೀರಾ ಮೈಕಲ್ ಜೋಸೆಫ್ ಫೋಟೋ 1. ಈ ಕಡೆ ವಿಡಿಯೋದಲ್ಲಿ ಮಾತಾಡ್ತಿರುವಂಥದ್ದು ರಾಜೀವ್ ಗೌಡ, ಗೊತ್ತಿದೆ ನಿಮಗೆ, ಅದನ್ನ ಬಗ್ಗೆ ಹೇಳೋದೇನು ಬೇಕಾಗಿಲ್ಲ. ಈ ಜೋಸೆಫ್ ಸಿಕ್ಕಿದ್ದಾನೆ ಈಗ ಪಚ್ಚನಾಡಿ ಬಳಿ JK ಫಾರ್ಮ್ ಹೌಸ್ನಲ್ಲಿ ಇರ್ತಾನೆ ಈತ. ಆ ಫಾರ್ಮ್ ಹೌಸ್ ಹೊಂದಿರ್ತಾರೆ ಮೈಕಲ್ಲು, ಆ ಫಾರ್ಮ್ ಹೌಸಲ್ಲಿ ಇರ್ತಾರೆ. ರಾಜೀವ್ ಗೌಡ ಅಲ್ಲಿ ಆಶ್ರಯನ ಪಡೆದಿರ್ತಾನೆ. ಅಲ್ಲೇ ಇದ್ಬಿಡು, ಇವೆಲ್ಲ ಒಂದು ವಿಚಾರಗಳು ಸ್ವಲ್ಪ ತಣ್ಣಗಾಗೋ ತನಕ, ಇಲ್ಲ ಬೇಲ್ ಸಿಗೋ ತನಕ ಅಲ್ಲೇ ಇದ್ಬಿಡು, ಬಚ್ಚಿಟ್ಕೋ, ಆಮೇಲೆ ಬೇಕಾದ್ರೆ ಹೊರಗೆ ಬಾ ಅಂತ ಇವ್ರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಕಾನೂನಿನ ರೀತಿಯಾಗಿ ಹೋಗಬೇಕಲ್ಲ. ಬಂಧನ ಆಗಿಬಿಟ್ರೆ ಅವಮಾನ ಆಗುತ್ತೆ. ಒಬ್ಬ ಅಧಿಕಾರಿಗೆ ಅವಮಾನ ಆಗೋಕೆ ಅಂದರೆ ಮಾಡೋಕ್ಕೆ ಬರುತ್ತೆ ಇವರಿಗೆ, ಅವರಿಗೆ ಅವಮಾನ ಆದರೆ ಸಹಿಸೋಕ್ಕಾಗಲ್ಲ. ಎಲೆಕ್ಷನ್ ನಿಂತು ನೀವಾದರೆ ಅವ್ರು ಓದ್ಕೊಂಡು ಬಂದು ದೊಡ್ಡವರಾಗಿದ್ದಾರೆ, ಅವ್ರಿಗಿರೋಷ್ಟು ಬೆಲೆ ನಿಮಗೆ ಅದರಲ್ಲಿ 0.5% ಕೂಡ ಇಲ್ಲ. ಇನ್ನು ಈ ವಿಚಾರ ಪೊಲೀಸರಿಗೆ ತಿಳಿಯುತ್ತೆ. ಚಿಕ್ಕಬಳ್ಳಾಪುರ ಪೊಲೀಸರು ಹೋಗ್ತಾರೆ, ಫಾರ್ಮ್ ಹೌಸ್ಗೆ ಹೋಗಿ ಎಳ್ಕೊಂಡು ಬರ್ತಾರೆ, ಎಲ್ಲೆಂತ ಹುಡ್ಕೋದು ನಿನ್ನ ಅಂತ ಹೇಳಿ. ಆರೋಪಿ ರಾಜುವನ್ನು ಎಳ್ಕೊಂಡು ಬರ್ತಾರೆ. 10 ದಿನ ಹುಡುಕ್ತಾ ಇದ್ದೀವಪ್ಪ ನಿನಗೋಸ್ಕರ, ಇಲ್ಲಿ ಕೂತಿದ್ದೆ ನೀನು ಬಾ ಅಂತ ಹೇಳಿ, ನಿನ್ಗೆ ಯಾರು ಹೆಲ್ಪ್ ಮಾಡಿದ್ದು, ಇದು ಯಾರು ಫಾರ್ಮ್ ಹೌಸ್ ಅಂತೆಲ್ಲ ಕೇಳಿದಾಗ ಇಂತಿಂಥವ್ರು ಅಂತ ವಿಚಾರ ಗೊತ್ತಾಗಿದೆ. ಅವ್ರನ್ನ ಕೂಡ ಈಗ ಬಂಧಿಸಿದ್ದಾರೆ. ಮಂಗಳೂರು ಜಂಕ್ಷನ್ ರೈಲ್ವೇನ ನಿಲ್ದಾಣದಲ್ಲಿ ಇದ್ರು ಇವರು. ಕಾರನ್ನು ಅಲ್ಲಿ ಬಿಟ್ಟಿರ್ತಾನೆ. ಮತ್ತು ರೈಲ್ವೆ ಸ್ಟೇಷನಲ್ಲಿ ಕಾರ್ ಬಿಟ್ಟು ಅಲ್ಲಿ ಫಾರ್ಮ್ ಹೌಸಲ್ಲಿ ಇರ್ತಾರೆ. ಯಾಕೆ ಗೊತ್ತಾಗ್ಬಿಡ್ದು, ಕಾರ್ ಒಂದು ಕಡೆ ಅವ್ರೊಂದು ಕಡೆ ಇದ್ದರೆ ಅವು ಎಲ್ಲೋ ಹೋಗಿದೆ ಅಂತ ಪೊಲೀಸರು ಕೂಡ ಕನ್ಫ್ಯೂಸ್ ಆಗಿಬಿಡ್ತಾರೆ. ಅಲ್ಲಿ ಕಾರ್ ಬಿಟ್ಟು ಈತ ಮೈಕಲ್ ಕಾರಲ್ಲಿ ಹೋಗಿರ್ತಾನೆ. ಎಲ್ಲಿಗೆ? ಕೇರಳಕ್ಕೆ ಹೋಗಿರ್ತಾನೆ, ಕೇರಳದಲ್ಲಿ ಇರುತ್ತೆ. ಇನ್ನೊಬ್ಬರ ಕಾರಲ್ಲಿ ಈತ ಕೇರಳಕ್ಕೆ ಹೋಗಿದ್ದಾನೆ. ಇಬ್ಬರ ಕಾರನ್ನು ಕೂಡ ವಶಕ್ಕೆ ಪಡೆದು ಪೊಲೀಸರು ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. ಕೇರಳದಲ್ಲಿನೇ ವಿಚಾರಣೆ ನಡೆಸ್ತಾ ಇದ್ದಾರೆ. ಯಾಕೆ ಬಚ್ಚಿಟ್ಕೊಂಡಿದ್ದೆ, ಯಾಕೆ ಹಂಗೆ ಬೈದೆ, ನೀನು ಯಾಕೆ ಹೆಲ್ಪ್ ಮಾಡಿದೆ, ಆತ ಏನು ಮಾಡಿದ್ದಾನೆ ಗೊತ್ತು ತಾನೆ, ಅಂತಹ ಕೆಲಸಕ್ಕೆ ನೀನು ಯಾಕೆ ಸಪೋರ್ಟ್ ಮಾಡಿದೆ ಅಂತ ಈತನ ಮೇಲೆ ಕೂಡ ಕೇಸ್ ಹಾಕ್ತಾರೆ. ಈಗ ಸದ್ಯಕ್ಕಂತೂ ರಾಜೀವ್ ಗೌಡ ಪೊಲೀಸರ ಅತಿಥಿಯಾಗಿ ಕಂಬಿ ಎಣಿಸ್ತಾ ಇದ್ದಾನೆ. ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.